ವೆಲ್ಕಮ್ ವೆಲ್ಕಮ್. ಬನ್ನಿ ಬನ್ನಿ ಬನ್ನಿ. ಕಮಾನ್. ಇದನ್ನ ತಗೊಳ್ಳಿ. ಬಳೆ ಕೊಡೆ. ಅದನ್ನ ಕೊಡು. ಅಶೋಕನಕ್ಕೆ ಕೋತಿಗಳು ನುಗ್ದಂಗೆ ಇವ್ರನ್ನ ಕರ್ಕೊಂಡ್ಬಂದೆ. ನಮ್ ರೋಡ್ ಹುಡುಗರು ಚೆನ್ನಾಗಿ ತಿನ್ಲಿ ಅಂತ. ಆಹಾ ಪುಗ್ಸೆಟ್ ಏನಂದ್ರೆ ನನಗೊಬ್ಳು ನಮ್ಮ ಅಪ್ಪನಿಗೊಬ್ಳು ಅಂದಂಗೆ ಇದಕ್ಕೇನು ಕಮ್ಮಿ ಇಲ್ಲ. ಯಾವ ಸಿಮೆ ಮುದ್ಕಿನ ಅಗ್ಗ ಬಿಚ್ಚಿದ್ದ ಅಂತಾರೆ ಹೆಂಗ್ ಓಡ್ತಾಳ ನೋಡು. ಜಾಗ ಹಿಡೀರಿ. ಹೋಗಿ ಯಜಮಾನ ಮಾತಾಡ್ಸ್ಕೊಂಡ್ಬಿಟ್ಟು ಇಲ್ಲೇ ಹೌದಲ್ಲ ಸರ್. ಹುಡುಗನ ಕಡೆ ಅವರೆಲ್ಲ ಬಂದ್ರು ಸರ್. ನೋಡಿದೆ. ನೋಡಿದ್ರ? ಆಮೇಲೆ ಯಾವಾಗ ನೋಡಿದ್ರಪ್ಪ? ದೂರ ಯಾಕೆ ಹೋಗ್ತಿದ್ಯಾ? ಬಾಯ್ಲಿ ಬಾಯ್ಲಿ. ನೀವಿಬ್ರು ಯಾವಾಗ್ಲೂ ಹತ್ರ ಇರ್ಬೇಕು. ಮೇಡ್ ಫಾರ್ ಈಚ್ ಅದರ್. ಎಷ್ಟಣ್ಣ ಬೆಲೆ? ಫ್ರೀ ಸಾರ್ ಎಷ್ಟು ಬೇಕಾದ್ರೆ ತಗೊಳ್ಳಿ. ಬತ್ತನೇ ಇಲ್ಲ ಖಾಲಿ ಬಾಟ್ಲ. ಮುಚ್ಚಳ ತೆಗೆದ್ಬಿಡಿ. ಆತರಗಾರ. ಹಲೋ ಮಿಸ್ಟರ್ ಚಂದ್ರಶೇಖರ್. ಎಲ್ಲಿ ಮದುಮಗ ಕಾಣ್ತಾ ಇಲ್ಲ. ಸೋಫಾ ಕೂಡ ಖಾಲಿ ಇದೆ. ನಾನು ಅವ್ನು ನೋಡ್ಲೂ ಇಲ್ಲ, ಮಾತಾಡಿಸ್ಲೂ ಇಲ್ಲ. ಅವನು ಆ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾನೆ. ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್. ಆ ಹುಡುಗನ್ ತಂದೆ ರಾಮ್ ಪ್ರಸಾದ್. ಹಲೋ, ಗ್ಲಾಡ್ ಟು ಮೀಟ್ ಯು. ಗ್ಲಾಡ್ ಟು ಮೀಟ್ ಯು. ನೀವ್ ಹೀಗೆ ಮಾತಾಡ್ತಾ ಇರಿ. ನಾನು ಹುಡುಗನ ಕುರ್ಜಿಲ್ ಕುಡ್ಸಕ್ಕೆ ಏರ್ಪಾಟ್ ಮಾಡ್ತೀನಿ. ಓಕೆ. ನೀವು ಮದುಮಗನ್ ಕಡೆಯವರಾ? ಮುಂಬೈಯಿಂದ ಮದುಮಗನ್ ಜೊತೆ ನಾನೇ ಬಂದಿರೋದು. ಕ್ಯೋ ಸಾಬ್? ಅವನ್ನ ಆ ಸೋಫಾ ಮೇಲೆ ಕೂಡ್ಸೋಣ ಅಂತ. ಯಾರು ಹೇಳಿದ್ದ? ಯಜಮಾನ್ರು. ಅವನ್ನ ಆ ಸೋಫಾ ಮೇಲೆ ಕೂರಿಸ್ತೀರಾ? ಹೌದು. ಅವನು ಇಷ್ಟು ಬೇಗ ದೊಡ್ಡ ಮನುಷ್ಯ ಆಗ್ಬಿಟ್ನ? ಏ ಮದುಮಗ, ಆವಿದ್ದಾರೆ ಅವೇ ಅದೇ ಇವನೇ ಮದುಮಗ. ಯಾರು ಇವನ? ಯಾಕೆ ಯಾಕೆ ವೈ? ಅಲ್ಲ, ನಿಮ್ಮನ್ನ ಅಲ್ಲಿ ಕೂಡ್ಸೋಣ ಅಂತಿದ್ದೆ. ಕಮಿಷನರ್. ಅಲ್ಲ, ನಿನ್ನ ಆ ಸೋಫಾ ಮೇಲೆ ಕೂರಿಸ್ಬೇಕು ಅನ್ನಲ್ಲ, ಯಾಕೆ ಇರ್ಬೋದು? ನೋಡೋಕೆ ಸುರಸುಂದರ, ಹೈಲಿ ಎಜುಕೇಟೆಡ್, ಗ್ರೇಟ್ ಪರ್ಸನಾಲಿಟಿ. ಅದಕ್ಕೆ ಯಾರು ನೀನಾ? ಕಮಿಷನರ್, ಇವರೇ ಮದುಮಗ. ನಾನು ಚಂದ್ರಶೇಖರ್ ತುಂಬಾ ವರ್ಷಗಳಿಂದ ಫ್ರೆಂಡ್ಸ್. ಬೈ ದ ಬಾಯ್, ಏನ್ ಮಾಡ್ಕೊಂಡಿದ್ದೀರಾ? ಮಾರಲ್ ಟ್ರಾಫಿಕ್ ನಲ್ಲಿ ಪೊಲೀಸ್ ಕ್ವಶನ್ಸ್ ಎಲ್ಲ ಕೇಳಬಾರದು. ಥ್ಯಾಂಕ್ ಯು. ಇವನ ಹೆಸರು ಮದುಮಗ ಅಂತ. ಓಹೋ, ನಿಜವಾದ ಮದುಮಗ ಇವನು. ನಮಸ್ತೆ ಸರ್. ಗ್ಲಾಡ್ ಟು ಮೀಟ್ ಯು. ಬೆಸ್ಟ್ ಆಫ್ ಲಕ್. ನಮಸ್ತೆ. ನಾನು ಅದೇ ಅನ್ಕೊಂಡೆ, ಇಂಥ ಕೆಟ್ಟ ಮುಸುಡಿನ ನಮ್ ಚಂದ್ರಶೇಖರ್ ಅಳಿಯ ಮಾಡ್ಕೊಳ್ಳೋ ಕರ್ಮ ಯಾಕೆ ಬಂದಾವು ಅಂತ. ಇಲ್ಲಿ ಕೂತ್ಕೋ, ನಾನು ಬಂದವನ್ನ ಗಮನಿಸ್ತೆ. ಸರಿ ಸರಿ. ಯಾಕೆ ಹಾಗಂತೀರಾ? ಮದ್ವೆ ಆದ್ಮೇಲೆ ನಿಮ್ಮನೇಲಿ ತಾನೇ ಇರೋದು. ಕೈ ಕೊಡಮ್ಮ. ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕು. ಬರೋದ್ರಣ್ಣ, ಬಾ ಬಾ. ಸರ್, ಡೈವೋರ್ಸು ಡೈನಮಿಟ್ ಒಬ್ರಣ್ಣ, ಗಣೇಶ್ ತಂಡ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ ಪರಿಚಯ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಈಗಾಯ್ತಲ್ಲ, ಒಳ್ಳೇದು. ಅವ್ರನ್ನ ಚೇರಲ್ಲಿ ಕೂರ್ಸು. ಈಗ ಬಂದೆ. ಆಯ್ತು ಸರ್, ಆಯ್ತು ಸರ್. ಬನ್ನಿ ಇಲ್ಲಿ, ಆ ದೊಡ್ಡ ಚೇರ್ ಇದೆಯಲ್ಲ, ಅದ್ರಲ್ಲಿ ಕೂತ್ಕೊಳ್ಳಿ ನೀವು. ಹೋಗಿ 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 ಹೋಗಿ. ಹಾ, ಗಣೇಶು ಗಣೇಶು. ನಾನು ಅವ್ರ ಹತ್ರ ಸಾರಿ ಕೇಳಬೇಕು. ಯಾಕೆ? ನಾನು ಅವ್ರ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀನಿ. ಆ ಕೋಪ ಏನಾದ್ರು ನನ್ನ ಮೇಲೆ ಇದ್ರೆ? ಚಿಕ್ಕ ಮಗ ತರ ಮಾತಾಡ್ತಿಯಲ್ಲ. ಅವ್ರಿಗೆ ನಿನ್ ಮೇಲೆ ಕೋಪ ಇದ್ದಿದ್ರೆ ಈ ಮದ್ವೆಗೆ ಒಪ್ಕೋತಿಲ್ಲ. ಬಾ 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 ಬಾ. ನಡಿ 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 ನಡಿ. ನಡಿ. ಕೂತ್ಕೋ ಕೂತ್ಕೋ ಕೂತ್ಕೋ. ಸರ್, ಒಂದ್ ನಿಮಿಷ ಬನ್ನಿ ಸರ್. ಬನ್ನಿ ಸರ್. ಅವನು ಯಾವನ ನೋಡಿ ಸರ್ ಅಲ್ಲಿ ಬಂದು ಕೂತಿದ್ದಾನೆ. ಇವನ್ ಯಾಕೋ ಇಲ್ಲಿ ಬಂದು ಕೂತಿದ್ದಾನೆ? ಅದನ್ನ ನಾನು ನಿಮ್ಗೆ ಕೇಳ್ತಿರೋದು. ಮೊದಲಲ್ಲಿ ಕಳಿಸು. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಎಸ್. ಬನ್ನಿ ಬನ್ನಿ, ಒಂದು ನಿಮಿಷ ಬನ್ನಿ. ನೀವು ಬನ್ನಿ ಹೇಳ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಯ್ಯೋ, ಏಯ್ ಬರಲಿ ಬರಲಿ. ಕುಡೀರಿ. ನನಗೆ ಬಾಯಾರಿಕೆ ಇಲ್ಲ.
ಇದನ್ನ ಕುಡಿರಿ, ಇದನ್ನ ಕುಡಿದ್ರೆ ಬಾಯರ್ ಕೆಡ ಕುಡಿಯೋಕ್ ತಪ್ಪುತ್ತೆ. ಕುಡೀರಿ ಕುಡೀರಿ. ಎಲ್ಲದರಲ್ಲೇ ಬಂದು ಕುತ್ಕೊಂಡ್ಬಿಡ್ತಾರೆ ಇವರು. ಎಲ್ಲ ಐಟಮ್ಸ್ ರೆಡಿನಾ? ರೆಡಿ ಸರ್. ನಾವು ಗೊಂಡ್ನವ್ರಪ್ಪ, ಗೊಂಡ್ನವ್ರ ಕಡಿಯವರು ಏನೋ ಮರುವಾದೆ ಕೊಡ್ಬೇಕು, ಮರುವಾದೆ ಏನೋ. ನಮ್ಮವರೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಇದು ಹೇಳಿದ್ದು ಬಾಸುಂಡಿ. ಬಾಸುಂಡೆನಾ? ಬಾಸುಂಡೆ ಜಿ, ಬಾಸುಂಡಿ. ಯಾವ್ದೋ ಒಂದ್ ಸೊಂಡಿ ಚೆನ್ನಾಗದ. ಚೆನ್ನಾಗಿದೆ. ಸುಮಾರಾಗದೆ, ಪರವಾಗಿಲ್ಲ. ನೀಡೋಣಿದು ಜಾಂಗೀರಿ ಒಂದಷ್ಟು ಕವರ್ಗ ಕುಡಿ. ಏನಪ್ಪ ನೀನ ಕಿಲ್ ಕೂತಿದ್ಯಾ? ನೀನ್ ಕೂತ್ಕೊಳ್ಳೋದಿಲ್ಲಲ್ಲ, ಬಾಬಾ. ಏನು ಭಯ ಆಗ್ತಾ ಇದ್ಯಾ? ಯಾರಿಗೆ? ನಮ್ಮ ಅಪ್ಪಂಗೆ. ಆ ವೇಟ್ರ್ ಕೈಯಲ್ಲಿರೋ ಗ್ಲಾಸ್ ತಗೊಂಡು ಒಂದು ಪೆಗ್ ಹಾಕ್ತೀಯ ಅಂದೆ. ದುಡ್ಡೇನಿಲ್ಲಪ್ಪ, ಫ್ರೀ. ಭಯ ಹೋಗುತ್ತೆ ಬಾ. ಅದು ನಾನು ಸರ್ ಅವನನ್ನು ಕಳಿಸಿಲ್ವಾ? ಮತ್ತೆ ಬಂದು ಕೂತಿದ್ದಾನೆ. ಅಯ್ಯೋ ಸರ್, ಅವ್ನು ಕಳಿಸಿದ್ದೆ ಸರ್, ಮತ್ತೆ ಬಂದು ಕೂತಿದ್ದಾನೆ ಸರ್. ಮದುವೆ ಮನೆ ಅಂತ ಸುಮ್ಮನಿದ್ದೀನಿ, ಇಲ್ಲಾಂದ್ರೆ ತುಳು ಸಾಯಿಸ್ಬಿಡ್ತಾ ಇದ್ದೆ. ಬೇಡ ಸರ್, ಬೇಡ ಸರ್. ಇಲ್ಲೇನೋ ಗಲಾಟೆ ಮಾಡಕ್ ಬಂದಿರ್ಬೇಕು ಅನ್ಸುತ್ತೆ. ಇರ್ಬೇಕು ಸರ್, ಇರ್ಬೇಕು. ಹೇಗಾದ್ರೂ ಮಾಡೋನ್ ಕಳಿಸು. ಕೂಲ್ ಡೌನ್ ಸರ್, ಕೂಲ್ ಡೌನ್ ಸರ್. ಸರ್ ನಿಮ್ ಕೆಲಸ ನೀವು ನೋಡಿ ಸರ್, ಈ ಕೆಲಸ ನಂಗೆ ಬಿಡಿ ಸರ್. ಸರ್ ಇವರಲ್ಲ ಸರ್, ನಿಮ್ ಕಾರು ಏನು? ಬನ್ನಿ ಸರ್. ಸಾರಿ. ಬನ್ನಿ ಸರ್, ಒಂದು ನಿಮಿಷ ಬನ್ನಿ ಸರ್, ಹೇಳ್ತೀನಿ. ಬನ್ನಿ ಹೇಳ್ತೀನಿ, ಬನ್ನಿ. ಹಲೋ ಬನ್ನಿ ಸರ್. ಇಲ್ಲಿ ನಿಮ್ಮ ಹತ್ರ ಒಂದು ಗಹನವಾದ ಚರ್ಚೆ ಮಾಡ್ಬೇಕಾಗಿದೆ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಸೇರಬೇಕಾ? ಸರ್ ಕೇಳದ್ ಮರ್ತ್ಬಿಟ್ಟು ಏನಾರು ತಗೋತೀರಾ? ಆಗ್ಬೋದು. ಸರ್ ಸೋಡಾನ ನೀರಾ? ಅದೆಲ್ಲ ಏನು ಬೇಡ. ಸಾರ್ ಸುಕ್ಕ ಕುಡಿದ್ರೆ ಕರಳು ಸುಟ್ಟೋಗುತ್ತೆ. ಸಾರ್ ಸಾರಿ ಮೇಡಮ್. ಬಂದ್ರಲ್ಲ, ಯಾರೋ ಒಬ್ಬ. ಹಲೋ ರಾಮ್ ಪ್ರಸಾದ್. ಹಲೋ ಕಮಿಷನರ್. ಹಲೋ, ನಾನು ರಾಮ್ ಪ್ರಸಾದ್, ನನ್ನ ಮಗ ರಾಕೇಶ್. ಇವನೇ ನಿಶ್ಚಿತಾರ್ಥದ ಗಂಡು. ಹಾಗಾದ್ರೆ ಮೊದಲು ನೋಡಿದ್ದು? ನಾನು ಹೇಳ್ತೀನಿ. ಮೊದಲು ಪರಿಚಯ ಆಗಿದ್ದು ಮದುಮಗ, ಆಮೇಲೆ ಪರಿಚಯ ಆಗಿದ್ದು ನಿಶ್ಚಿತಾರ್ಥ ಆಗ್ಬೇಕಾದ್ರೆ ಹುಡುಗ. ಹಾಗಾದ್ರೆ ಇವರು ಅವ್ರ ಮಗ, ಅವರೇ ಹೇಳಿದ್ರಲ್ಲ. ಎಕ್ಸ್ಕ್ಯೂಸ್ ಮೀ ಸಾರ್, ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಸಾರ್ ನನ್ ಗಂಡಿನ ಆಪ್ತ ಮಿತ್ರ. ಮತ್ತೆ ಮದುಮಗನ ಬಗ್ಗೆ ಹೇಳಿದ್ರಲ್ಲ? ಓ ಅದಾ, ದುಬೈಗೆ ಹೋದವನು ಧರ್ಮೇಂದ್ರ ಜೊತೆ ಬಂದಲ್ಲ. ಆಕ್ಟರ್ ಧರ್ಮೇಂದ್ರ ಬಂದಿಯಾರ? ಮತ್ತೆ ಅಯ್ಯೋ, ನನಗೆ ಗೊತ್ತಾಗ್ಲಿಲ್ವಲ್ಲ. ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ನಾನು ಅವ್ರನ್ನ ನೋಡ್ಬೇಕಾಗಿತ್ತು. ನೋಡೋರಂತೆ ಬನ್ನಿ. ಧರ್ಮು, ಇವ್ರೇ ಧರ್ಮೇಂದ್ರ. ಇವನು ಧರ್ಮೇಂದ್ರನ? ये दोस्ती हम नहीं छोड़ेंगे. ಇವನು ಧರ್ಮೇಂದ್ರನ? ನಾನೇನು ಗುಗ್ಗು ಅಂತ ತಿಳ್ಕೊಂಡಿದ್ಯಾ? ಫಿಲಂ ನಲ್ಲಿ ನಾನು ಧರ್ಮೇಂದ್ರ ನೋಡಿಲ್ವಾ? ಅಂದ್ರೆ ನೀವ್ ಹೇಳದ್ ನೋಡಿದ್ರೆ ಇವನ್ ಧರ್ಮೇಂದ್ರನ ಅಲ್ಲ ಅಂತನ. ಹಾಗಾದ್ರೆ ಬಾಂಬೆಯಿಂದ ಸುಳ್ಳು ಹೆಸರು ಇಟ್ಕೊಂಡ್ ಬಂದಿದ್ಯಾ? ಯಾವ ನನ್ನ ಮಗ ಹೇಳಿದ್ದು? ನಾನು ಮದುಮಗನ್ ತಂದೆ. ನೀವು ಮದುಮಗನ್ ತಂದೆನಾ? ಮದುಮಗನ್ ತಂದೆ ಇಷ್ಟ ಅಂದವಾಗಿರ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಈ ಅಂದಕ್ಕೂ ಆ ಚಂದಕ್ಕೂ ಮ್ಯಾಚ್ ಆಗ್ತಾ ಇಲ್ವಲ್ಲ. ತಂದೆ ಅಲ್ಲ ಎಣ್ಣೆ ಎಟ್ಟು ಬೇಜಾರ್ ಮಾಡ್ಕೋಬೇಡಿ, ಮದುಮಗನ್ ನೋಡ್ಕೊಂಬರೋಣ ಬನ್ನಿ. ರೋಮಾಂಚನ. ಇಲ್ಲಿ ನೋಡು ನಿಮ್ಮಪ್ಪ. ಹಾಗಂತ ಯಾರೋ ಹೇಳಿದ್ದು? ತಪ್ಪಲೇ ಬೋಲ. ಆಹಾ, ತಪ್ಪು ಮಾಡಿದವನು ಸಿಕ್ಕೇ ಸಿಗ್ತಾನೆ ಅನ್ನೋದು ವೇದಾಂತ ಅಲ್ಲ, ಸಿದ್ಧಾಂತ. ಇದು ನಾನು ನನ್ನ ತಾಯಿಗೆ ಕೊಟ್ಟ ಮಾತು. ಯಾವತ್ತಾದ್ರೂ ನಿನ್ನ ತಂದೆ ಸಿಕ್ಕಿದ್ರೆ ಹಲ್ಲು ಉದ್ರೋಗಂಗ್ ಹೊಡಿ ಅಂತ ನನ್ನ ಮಮ್ಮಿ ಹೇಳಿದ್ಲು. ಅದು ಈಗಿಡರ್ತು. ಯಾಕಪ್ಪ, ಏನಾಯ್ತು?
ನನ್ನ ಮಮ್ಮಿನ ಗರ್ಭಿಣಿ ಮಾಡ್ಬಿಟ್ಟು ಓಡ್ ಹೋದ ನೀಚ ಇವನು. ಸೇಮ್ ಬಬ್ರುವಾಹನ ಸ್ಟೋರಿ ಮುಂದುವರಿಸು. ಈಗ ನನ್ನ ಡ್ಯಾಡಿ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಡ್ಯಾಡಿ ಅಂತೆ ಡ್ಯಾಡಿ. ಏ ಮಿಸ್ಟರ್, ನನಗೆ ನಿಂತರ ಡ್ಯಾಡಿ ಬೇಡ. ನಿಮಗ್ ಗೊತ್ತಾ, ನಾನು 3 ವರ್ಷದವನಾಗಿದ್ದಾಗ ಫಾದರ್ ಬೇಕು ಅಂತ ಹಠ ಮಾಡ್ತಿದ್ದಾಗ ಚರ್ಚ್ ಫಾದರ್ನ ತೋರಿಸಿ ಇವರೇ ನಿನ್ ಫಾದರ್ ಅಂತ ಸಮಾಧಾನ ಪಡಿಸ್ತಾ ಇದ್ಲು ನನ್ನ ಮಮ್ಮಿ. ಯಾಕೆ ಏನಾಯ್ತು? ಯಾರು ಇವರೆಲ್ಲ? ಇವನು ಧರ್ಮೇಂದ್ರ ಅಂತ ಅಲ್ಲೂ ಹೊಡೆದ, ಇವನು ಅಪ್ಪ ಅಂತ ಹೇಳಿ ಇಲ್ಲೂ ಹೊಡಿತಿದ್ದಾನೆ. ನಾನು ಇವನ್ ತಾಯಿಗೆ ಮೋಸ ಮಾಡಿದೀನಂತೆ. ಹೌದು, ನೀ ನನ್ನ ತಾಯಿಗೆ ಮೋಸ ಮಾಡ್ದೆ, ನಾನು ಹೇಗೆ ಹುಟ್ಟದೆ? ಇವರೆಲ್ಲ ನಿಮ್ ಸಂಬಂಧಿಗಳು ಅಂತ ನಾನ್ ತಿಳ್ಕೊಂಡಿದ್ದೆ. ನಿಮ್ ಸಂಬಂಧಿಕರು ಅಂತ ನಾನ್ ತಿಳ್ಕೊಂಡಿದ್ದೆ. ಇಬ್ಬರು ಸಂಬಂಧಿಗಳು ಅಲ್ಲ ಅಂದ್ಮೇಲೆ ಯಾರು ಈ 3rd ಕ್ಲಾಸ್ ಜನ? ಈ ಭಿಕ್ಷುಕರನ್ನೆಲ್ಲ ಯಾರು ಕರೆದಿದ್ದು? ನೋಡಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಸರ್, ಇವರೆಲ್ಲ ನಮ್ಮವರು. ನೀನ್ ಯಾರೋ ಬೀದಿ ನಾಯಿ? ಯಾರನ್ನ ಕೇಳಿ ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದೆ? ಹೇಳೋ, ಏನ್ ನಿನ್ ಉದ್ದೇಶ? ಸರ್ ಸರ್ ಸರ್, ನಿಮ್ ಮಗಳು ಪ್ರೀತಿಸಿದ ಇವನ್ನೇ. ಇವನ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದಕ್ಕೆ ತಾನೆ ನಾನು ಹೋಗಿ ಇವನ್ನೆಲ್ಲ ಕರ್ಕೊಂಡ್ ಬಂದಿದ್ದು. ಸರ್ ಅದು ಸರ್, ನೀವೇಂಗ್ ಮಾತಾಡಂಗೆ ಸರ್? ಕುಡ್ದಿದ್ದೀರಾ? ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಸರ್ ನೀವು? ಏ ಮಗ್ಗೆ ತಗೊಂಬರಪ್ಪ. ಏನ್ ಹೇಳ್ದೆ? ಈ ಭಿಕ್ಷುಕನ್ನ ನನ್ನ ಮಗಳು ಪ್ರೀತಿಸ್ತಾಳ? ನಾನು ಒಪ್ಕೊಂಡಿದ್ದು, ನನ್ನ ಮಗಳು ಇಷ್ಟಪಟ್ಟಿದ್ದು ಈ ರಾಕೇಶನ್ನ, ಆ ಅಭಿಪ್ರಾಯನಲ್ಲ. ನೀನಾಗೆ ಕರ್ಕೊಂಡು ಬಂದು ಈ ಅಯೋಗ್ಯರನ್ನ ನೀನೇ ಕರ್ಕೊಂಡು ಹೋಗ್ತೀಯೋ ಇಲ್ಲ ನಾನೇ ಕತ್ತಿಡ್ದು ಹೊರಗೆ ತೊಳ್ಳು. ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ಏನೋ ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಟ್ರೆ ಮರ್ಯಾದೆ ಬಿಟ್ಟು ಮಾತಾಡ್ತೀಯ. ಮೊದ್ಲು ನಿನ್ನ ಮಗಳನ್ನ ಕರಿ. ಅವಳು ಪ್ರೀತಿಸ್ತಾ ಇರೋದು ನನ್ನ ತಮ್ಮನ್ನು ಅಥವಾ ಇಲ್ಲಿ ನಿಂತಿರೋ ದೊಡ್ಡ ಮನುಷ್ಯನು ಅಂತ ಅವಳೇ ಹೇಳಿ. ನನ್ನ ಮನೆಗೆ ಬಂದು ನನಗೆ ಏನಿದೆಲ್ಲ? ಗಣೇಶಂಗೂ ನನ್ಗೂ ಮದ್ವೆ ಮಾಡ್ತೀನಿ ಅಂತ ನೀವೇ ಒಪ್ಪಿದ್ದು, ಈಗೇನಾಯ್ತು? ಈಗಲಾದ್ರೂ ಗೊತ್ತಾಯ್ತಾ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ? ನಮ್ಮ ಹತ್ರ ಹಣ ಇಲ್ಲದೆ ಇರಬಹುದು, ಆದ್ರೆ ಸ್ವಾಭಿಮಾನ ಇದೆ. ಬೇರೆಯವ್ರ ತರ ನೀನು ಎಂಜಲ್ ತಿನ್ನೋಕ್ ಬಂದಿರೋ ನಾಯಿಗಳಲ್ಲ. ಬಂದ್ರ ದುಡ್ಡಿದ್ರೆ ಏನಂತ ಸ್ಟೇಟಸ್ ಇರ್ಬೇಕು, ಇಲ್ಲ ಅಂದ್ರೆ ಬೀದಿ ನಾಯಿಗಳೆಲ್ಲ ಮನೆಗಳನ್ನು ನುಗ್ಗಿ ಧ್ವಂಸ ಮಾಡ್ತವೆ. ಏಯ್, ಏನೋ ನೋಡ್ತಾ ಇದೀಯಾ? ಬರ. ಇದೆ ಇದೆ ಇದೆ, ಬಡವರಿಗೂ ಶ್ರೀಮಂತರಿಗೂ ಇರೋ ವ್ಯತ್ಯಾಸ. ಇಂಥ ಅವಮಾನ ಎಲ್ಲ ಬಡವರಿಗೆ ಮಾಮೂಲು. ನನಗೆ ಗೊತ್ತು ನಿಮ್ಮೆಲ್ಲರಿಗೂ ತುಂಬಾ ನೋವಾಗಿದೆ ಅಂತ. ಏನ್ ಮಾಡ್ಲಿ ಮಗಳೇ ಆ ನೋವಿನ ಜೊತೆಗೆ ಈ ನೋವನ್ನು ಸಹಿಸ್ಕೊಂಬಿಡಿ. 4 ಗ್ರಾಮ್ ಚಿನ್ನ ಸುಮ್ನೆ ವೇಸ್ಟ್ ಆಗುತ್ತಲ್ಲ ಅಂತ ಈ ನೋವುಗಳನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಆ ಮಹದೇಶ್ವರ ನಿಮ್ಗೆ ಕರುಣಿಸ್ಲಿ. ಬರ್ಲ ರುದ್ರಣ್ಣ?